ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 134ನೇ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ SC/ST ನೌಕರರ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಏನು ಜಯಂತಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ. ಎಲ್ಲ ನಮ್ಮ ಸಮಾಜದ ಎಲ್ಲ ನೌಕರ ವರ್ಗವೂ ಕೂಡ ಜಾಗೃತರಾಗಬೇಕು. ಬಾಬಾ ಸಾಹೇಬ್ ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದ ನಾವೆಲ್ಲರೂ ಕೂಡ ಸಾಗೋಣ ಅಂತ ಹೇಳ್ತಾ, ಇನ್ನಷ್ಟು ಉತ್ತಮವಾದ ಕಾರ್ಯಕ್ರಮ ಆಗಲಿ. ನಮ್ಮಲ್ಲಿ IAS IPS ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬ ಕಡಿಮೆ. ಅದರಲ್ಲೂ ಕೂಡ ಹಾಸನ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ IAS IPS ವಿದ್ಯಾರ್ಥಿಗಳನ್ನ ನಾವು ಕೂಡ ಕರೆದು ಸನ್ಮಾನ ಮಾಡೋಂಥ ಅವಕಾಶ ಆಗಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದು. ಹಾಸನ ಜಿಲ್ಲೆಯಲ್ಲಿ ನಡೆದಂತ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಹಾಸನ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಕ್ಕೆ ಅನೇಕ ಕಾರಣಗಳಿದ್ದಾವೆ. ಅದರಲ್ಲಿ ಪ್ರಮುಖವಾದ ಕಾರಣ ಅಂತ ಅಂದ್ರೆ ರಾಜ್ಯದ ಟೀಮ್ ಇದೆ. ನಮ್ಮ ಶಿವಶಂಕರ್ ಸರ್ ಅವರ ಟೀಮು, ಅವರು ತುಂಬಾ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಹಾಸನದ ಎಲ್ಲಾ ಅಧಿಕಾರಿಗಳು, ನೌಕರರು ಎಲ್ಲರೂ ಕೂಡ ನಮಗೆ ತಾಲೂಕಿನ ಪ್ರತಿನಿಧಿಗಳು, ತಾಲೂಕು ಸಂಘಟಕರು, ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮ ಮನೆ ಕಾರ್ಯಕ್ರಮ ಅಂತ ತಿಳ್ಕೊಂಡು ಇದನ್ನ ಯಶಸ್ವಿ ಮಾಡಿದ್ದಾರೆ. ನಮ್ಮ ಉದ್ದೇಶ ಒಂದೇ, ಈ ಭಾರತದಲ್ಲಿ ಸಂವಿಧಾನ ಉಳಿಬೇಕು, ನಾವೆಲ್ಲರೂ ಕೂಡ ಜಾತ್ಯತೀತ ಭಾರತವನ್ನ ಕಟ್ಟಬೇಕು, ನಾವೆಲ್ಲ ಸುಭದ್ರವಾಗಿರ್ತಕ್ಕಂಥ ಭಾರತದಲ್ಲಿ ವಾಸ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ನಿಲುವಾದ್ರಿಂದ ನಮ್ಮ ಈ ಒಂದು ಸಮಾವೇಶದ ಮೂಲಕ ನೌಕರರಿಗೆ, ಸಾರ್ವಜನಿಕರಿಗೆ, ನೌಕರರು ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ, ಒಟ್ಟಾಗಿ ಹೋರಾಟ ಮಾಡ್ತಾರೆ, ಅವರವರ ಒಂದು ಹೋರಾಟವನ್ನು ಅವರು ರೂಪಿಸ್ಕೊಳ್ತಾರೆ ಅಂತಕ್ಕಂಥ ಒಂದು ಸಂದೇಶವನ್ನ ಈ ಸಮಾಜಕ್ಕೆ ನಾವು ನೀಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಸಹಕರಿಸಿದಂತ ಎಲ್ಲರಿಗೂ ಕೂಡ ಭೀಮ ವಂದನೆಯನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಎಷ್ಟು ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ? ನಾವು PUC ನಲ್ಲಿ ಒಂದು 12 ಜನ ಕೊಟ್ಟಿದೀವಿ, SSLC ಅಲ್ಲಿ 10 ಜನ ಕೊಟ್ಟಿದೀವಿ, 12 ಜನ ಕೊಟ್ಟಿದೀವಿ. ಯಾಕೆ ಅಂತಂದ್ರೆ ಸೈನ್ಸ್ ಅಲ್ಲಿ 4 ಜನ, ಆರ್ಟ್ಸ್ ಅಲ್ಲಿ 4 ಜನ ಮತ್ತು ಕಾಮರ್ಸ್ ಅಲ್ಲಿ 4 ಜನ ಪ್ರತಿಭಾ ಪುರಸ್ಕಾರ ಮಾಡಿದೀವಿ. ಹಾಗೆ SLC ನಲ್ಲಿ 12 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದೀವಿ. ನಮ್ಮ ಉದ್ದೇಶ ಏನಂತಂದ್ರೆ ವಿದ್ಯಾರ್ಥಿಗಳು ನಮ್ಮ ರೀತಿ ಅಧಿಕಾರಿಗಳಾಗಬೇಕು, ಅವರು ನೋಡಿ ನಮ್ಮಿಂದ ಪ್ರೇರಣೆ ಸ್ಫೂರ್ತಿ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಅವ್ರನ್ನ ಪ್ರತಿಭಾವಂತರನ್ನ ಗುರುತಿಸಿದ್ದೀವಿ ಇವತ್ತು. ಅದೇ ರೀತಿ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಇದು ಮಾರ್ಗದರ್ಶನ ಆಗ್ಬೇಕು ಅಂತ ಅಂದ್ಬಿಟ್ಟು ಒಂದು ಸಂದೇಶವನ್ನ ಸಮಾಜಕ್ಕೆ ನಾವು ಕಳಿಸಿದ್ದೀವಿ. ಹಲವಾರು ಜಿಲ್ಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಇದ್ದಾರೆ, ಬಡ ವಿದ್ಯಾರ್ಥಿಗಳು. ಎಲ್ಲೋ ಅಲ್ಪ ಸ್ವಲ್ಪ ತಗೊಂಡಿದ್ದೀರಾ ಅಂತ ಅನ್ಸಲ್ಲ? ಮುಂಬರುವ ದಿನಗಳಲ್ಲಿ ಹೆಚ್ಚಳ ಮಾಡ್ತೀರಾ ವಿದ್ಯಾರ್ಥಿಗಳಿಗೆ? ಏನನ್ನ ಪ್ರತಿಭಾ ಪುರಸ್ಕಾರ ಮುಂದಿನ ದಿನಗಳಲ್ಲಿ ಈಗ SSLC ಮತ್ತು PUC ಮಾಡಿದೀವಿ. ಮುಂದಿನ ದಿನಗಳಲ್ಲಿ ನಾವು ವಿದ್ಯಾರ್ಥಿಗಳನ್ನ ಈಗ IIT ಆಮೇಲೆ ಮೆಡಿಕಲ್ ಹೋಗ್ತಕ್ಕಂತ ವಿದ್ಯಾರ್ಥಿಗಳು ಯಾರಾದರೂ ಬಡವರಿದ್ರೆ ಅವ್ರನ್ನ ಗುರುತಿಸಿ ಆರ್ಥಿಕವಾಗಿ ನಮ್ಮ ಕೈಲಿಂದ ಏನು ಸಹಾಯ ಆಗುತ್ತೆ, ನಮ್ಮ ಸಂಘಟನೆ ನಾವು ಯಾರು ಕೂಡ ಬೇರೆಯವರು ಕೇಳ್ದೇ ಇದ್ರು ಕೂಡ ನಮ್ಮಲ್ಲೇ ನಾವು 5-10 ಸಾವಿರ ರೂಪಾಯಿ ಹಾಕೊಂಡು ಸಂಘ ಕಟ್ಕೊಂಡಿದ್ದೀವಿ. ಹಾಗಾಗಿ ಅದರಲ್ಲೇ ಏನಾದ್ರು ಅವ್ರಿಗೆ ಧನ ಸಹಾಯ ಮಾಡ್ತಕ್ಕಂಥದ್ದು, ಆಮೇಲೆ ಅವ್ರಿಗೆ ಮಾನಸಿಕವಾಗಿ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸವನ್ನ ಮುಂದೆ ಮಾಡೇ ಮಾಡ್ತೀವಿ. ಅದು ನಮ್ಮ ಒಂದು ನಿಲುವು ಮತ್ತು ಉದ್ದೇಶ. ಕೇಂದ್ರ ಸಮಿತಿಯಿಂದ ಯಾವ ರೀತಿ ನೆರವು ನೀಡ್ತಾ ಇದ್ದಾರೆ ಸರ್? ಇಲ್ಲ, ನಮಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ. ಏನೇ ಕೆಲಸ ಮಾಡಿದ್ರು ಕೂಡ ನಮ್ಮ ಶಿವಶಂಕರ್ ಮತ್ತು ಟೀಮ್ ಎಲ್ಲಾ ರೀತಿಯ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನೀವು ಕಾರ್ಯಕ್ರಮ ಮಾಡಿ, ನಾವು ನಿಮ್ ಹಿಂದೆ ಇದ್ದೀವಿ ಅಂತ ಅಂದ್ಬಿಟ್ಟು ಬೆನ್ನು ತಟ್ಟಿ ನಮ್ಮನ್ನ ಪ್ರೋತ್ಸಾಹಿಸಿದ್ರಿಂದ ಇವತ್ತಿನ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಭಾರಿ ಚೆನ್ನಾಗಿ ನಡೆದಿದೆ. ಅದಕ್ಕೆ ಎಲ್ಲರೂ ಕೂಡ ರಾಜ್ಯದಿಂದ ಹಿಡಿದು ನಮ್ಮ ನೌಕರ ತನಕ, ತಾಲೂಕ್ ತನಕ, ಹಳ್ಳಿ ತನಕ, ಹೋಬಳಿ ತನಕನೂ ಕೂಡ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ.